ನೋಡಿ, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಅಂದ್ರೆ ಹಳ್ಳಿ ಕಾಡು ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದು ದುರಂತ ಕೂಡ ಹೌದು. ಈಗಿನ ಕಾಲದಲ್ಲೂ ಕೂಡ ಒಂದು ರಸ್ತೆ ಕೊಡಿ, ನೀರು ಕೊಡಿ, ಚರಂಡಿ ಕೊಡಿ, ವಿದ್ಯುತ್ ಸಂಪರ್ಕ ಕೊಡಿ, ಇದಕ್ಕೋಸ್ಕರ ಹೋರಾಡುವಂತಹ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ. ಯಾಕಾಗ್ತಾ ಇಲ್ಲ? ಸಿಟಿಲಾಗುವಂತಹ ಅಭಿವೃದ್ಧಿ ಕೆಲಸಗಳು ಹಳ್ಳಿ ಪ್ರದೇಶದಲ್ಲಿ ಯಾಕೆ ತ್ವರಿತಗತಿಯಲ್ಲಿ ಆಗಲ್ಲ? ಅದು ನಮ್ಮ ಪ್ರಶ್ನೆ. ದುಡ್ಡಿಲ್ವಾ? ಅಥವಾ ದುಡ್ಡಿದ್ರೂ ಕೂಡ ಮಿನಾಮೇಷ ಮಾಡ್ತಾ ಇದ್ದಾರಾ? ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋಕೆ ಆಗ್ತಾ ಇಲ್ಲ ಇವರ ಕೈಲಿ. ಅಧಿಕಾರಿಗಳು ಅವರು ಅಷ್ಟೇ ದಪ್ಪ ಚರ್ಮದವರು. ರಾಜಕಾರಣಿಗಳು ಭರವಸೆಯಲ್ಲಿ ಹೊಟ್ಟೆ ತುಂಬಿಸ್ತಾರೆ, ಪ್ರಚಾರಕ್ಕೆ ಮಾತ್ರ ಗಿಟ್ಟಿಸ್ಕೊಳ್ತಾರೆ. ಚುನಾವಣೆ ಬಂದಾಗ ಮಾತ್ರ ಅವರಿಗೆ ಹಳ್ಳಿಗಳು ನೆನಪಾಗ್ತವೆ, ಜನರ ಹತ್ರ ಹೋಗ್ತಾರೆ, ಕೈಕಾಲು ಮುಗಿತಾರೆ, ಆಮೇಲೆ ಮುಗಿದೇ ಹೋಯ್ತು ಕತೆ, ಮರೆತು ಬಿಡ್ತಾರೆ. ಅಭಿವೃದ್ಧಿ ಅಂತ ಬಂದಾಗ ಒಂದು ರಸ್ತೆ ಕೊಡಿ ಅಂತ ಕೇಳಬೇಕಾ ನಾವು? ಈ ಹದಗೆಟ್ಟ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಓಡಾಡೋದು ಹೇಗೆ ಸ್ವಾಮಿ? ಇಂತಹ ಗುಂಡಿಮಯ ರಸ್ತೆಯಲ್ಲಿ ಸಂಚರಿಸೋಕೆ ವಿದ್ಯಾರ್ಥಿಗಳು ನಿತ್ಯ ಪರದಾಡ್ತಾ ಇದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಹಳ್ಯಾಳ ಕಡಪಟ್ಟಿ ಗ್ರಾಮದ ರಸ್ತೆ ಕಥೆ ಇದು. ನಾವು ತೋರಿಸ್ತಾ ಇದ್ದೀವಿ ಅದರ ಅವಾಂತರವನ್ನ. ಇವತ್ತು 2 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ದುರಸ್ತಿ ಭಾಗ್ಯ ಯಾವಾಗ? ಕಡಪಟ್ಟಿಯ ಬಸವೇಶ್ವರ ಪ್ರೌಢಶಾಲೆಗೆ ತೆರಳುವಂತಹ ಈ ರಸ್ತೆಯನ್ನ ಒಮ್ಮೆ ನೋಡ್ಬಿಡಿ, ಕಣ್ ತುಂಬಿಕೊಂಡ್ಬಿಡಿ. ದಿನನಿತ್ಯ ಈ ಹದಗೆಟ್ಟ ರಸ್ತೆಯಲ್ಲೇ ಪ್ರಯಾಣ ಮಾಡುತ್ತಿದ್ದಾರೆ ಶಾಲಾ ಮಕ್ಕಳು. ಈ ರಸ್ತೆ ಧೂಳಿನಿಂದ ಕಂಗೆಟ್ಟಿರೋ ವಿದ್ಯಾರ್ಥಿಗಳು ಹಾಗೆ ಶಾಲಾ ಸಿಬ್ಬಂದಿ. ಧೂಳಿನ ಅಭಿಷೇಕ ಆಗ್ತಾ ಇದೆ. ಮಳೆ ಬಂತಂದ್ರೆ ಸಾಕು, ಸಂಪೂರ್ಣ ಕೆಸರು ಗದ್ದೆಯಾಗುತ್ತೆ ಈ ರಸ್ತೆ. ರಸ್ತೆ ಸಮಸ್ಯೆ ಬಗ್ಗೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಸಂಚಾರಕ್ಕೆ ಕಂಟಕವಾಗುವ ರಸ್ತೆಯ ದುರಸ್ತಿಗೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ರಸ್ತೆ ಕಾಮಗಾರಿ ಆರಂಭಿಸುವಂತೆ ಶಾಸಕ ಎಂಆರ್ ಪಾಟೀಲ್ಗೆ ಸ್ಥಳ ಇರುವ ಒತ್ತಾಯವನ್ನು ಮಾಡಿದ್ದಾರೆ. ಬಿಜೆಪಿ ಎಂಎಲ್ಎ ಇವರು, ಕುಂದಗೋಳ ಎಂಎಲ್ಎ. ಹೆಂಗ್ ಓಡಾಡ್ಬೇಕ್ರಿ ನಾವೆಲ್ಲ? ಬಹಳ ಕಷ್ಟ ರೀ. ಸೈಕಲ್ ಹೋಗಲ್ಲ, ಬೈಕ್ ಹೋಗಲ್ಲ, ಕಾರ್ ಅಂತರೂ ಮೊದಲೇ ಹೋಗಲ್ಲ. ರೈತರು ಓಡಾಡಕ್ ಕಷ್ಟ, ಅವರೆಲ್ಲ ಎತ್ತಿನ ಗಾಡಿ ತಗೊಂಡು. ಕಡಪಟ್ಟಿ ಮತ್ತು ಹಳ್ಯಾಳ ಈ ಗ್ರಾಮಗಳ ಮಧ್ಯೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಬಸವೇಶ್ವರ ಪ್ರೌಢಶಾಲೆಗೆ ತೆರಳುತ್ತಾರೆ ನೂರಾರು ವಿದ್ಯಾರ್ಥಿಗಳು. ಆದ್ರೆ ಈ ರಸ್ತೆ ಮಾತ್ರ ಅಧ್ವಾನ ಎದ್ದು ಹೋಗಿದ್ರಿ. ಒಂದು ರಸ್ತೆ, ಒಂದು 2-3 ಕೋಟಿ ರಸ್ತೆ ಅಂದ್ರೆ ಅಷ್ಟು ಬಂಡವಾಳ ಹಾಕಿ ಅಷ್ಟು ವೆಚ್ಚದಲ್ಲಿ ಮಾಡುವಂತ ಒಂದು ಕಾಂಕ್ರೀಟ್ ರೋಡ್ ಮಾಡಕ್ಕಾಗ್ತಾ ಇಲ್ಲ. ಕಾಂಕ್ರೀಟ್ ರೋಡ್ ಮಾಡಿದ್ರು ಇಲ್ಲಿ ಹಳ್ಯಾಳ ಮತ್ತು ಕಡಪಟ್ಟಿ ಮಧ್ಯೆ ಅದು 8 ತಿಂಗಳಲ್ಲೇ ಹಳ್ಳ ಹಿಡಿತು. 4 ರಿಂದ 5 ಇಂಚು ಅಗಲವಾದ ಬಿರುಕು ಬಿಟ್ಟಿದ್ದಾವೆ. ಗುಂಡಿಗಳ ಮಧ್ಯೆ ರಸ್ತೆನೋ, ರಸ್ತೆಗಳ ಮಧ್ಯೆ ಗುಂಡಿನೋ ಗೊತ್ತಾಗಲ್ಲ ನೋಡಿದ್ರೆ. ಈ ರಸ್ತೆಯಲ್ಲಿ ಕರ್ಕೊಂಡು ಹೋಗಿ ರಾಜಕಾರಣಿಗಳನ್ನ, ಎಂಎಲ್ಎ ಬರ್ತಾರಲ್ವಾ, ಈ ಒಂದು ಕರ್ಕೊಂಡು ಹೋಗಿ ರಸ್ತೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರಲ್ವಾ, ಅವ್ರು ಓಡಾಡಿಸಿ ಗೊತ್ತಾಗುತ್ತೆ. ಹದಗೆಟ್ಟು ಹೋಗ್ಬಿಟ್ಟಿದೆ ನೋಡಿ ರಸ್ತೆ ಇದು. ಅದೆಷ್ಟು ವರ್ಷ ಆಯ್ತೇನೋ ಇದು ಡಾಂಬರ್ ಕಂಡು. ಕಡಪಟ್ಟಿ ಮತ್ತು ಹಳ್ಯಾಳ ಗ್ರಾಮಗಳ ನಡುವೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಏನ್ 100 ಕೋಟಿ ಖರ್ಚಲ್ಲ, 2 ಕೋಟಿ ಮನಸ್ಸು ಮಾಡಿದ್ರೆ 2 ಕೋಟಿ ಒಳಗಡೆ ಮುಗಿಯುತ್ತೆ ನೋಡಿ. ಅದು ಮೊದಲಿನ ರಸ್ತೆ ಕಾಣಿಸ್ತಾ ಇದೆ ನಮಗೆ. ಕಾಂಕ್ರೀಟ್ ಹಾಕಿದ್ರಂತ 8 ತಿಂಗಳಲ್ಲಿ ಹಾಳು ಗೆಡವಿದ್ದಾರೆ ಅದನ್ನ. ಬಸವೇಶ್ವರ ಪ್ರೌಢಶಾಲೆಗೆ ಇದೇ ರೋಡಲ್ಲಿ ಹೋಗ್ಬೇಕು. ಆ ಕಡೆ ಈ ಕಡೆ ಅಪಘಾತ ನೈಟ್ ಅಂತರೂ ಕೇಳಲೇಬಾರ್ದು ನಾವು. ಸ್ಪೀಡ್ ಗೀಡ್ ಏನಾದರೂ ಬಂದರೆ ಲೆಫ್ಟ್ ರೈಟ್ ತಗೊಂಡ್ರೆ ಸಿದಾ ಶಿವನ ಪಾದ ನಾವು ಗ್ಯಾರಂಟಿ ಹೋಗೋದು. ಆಮೇಲೆ ರೈತರಿಗೆ ತಮ್ಮ ಬೆಳೆಗಳನ್ನು ಸಾಗಿಸ್ಲಿಕ್ಕೆ ಕೂಡ ಟ್ರ್ಯಾಕ್ಟರು ಅಥವಾ ಅವ್ರ ಎತ್ತಿನ ಗಾಡಿ ಸಾಗಿಸ್ಲಿಕ್ಕೆ, ಸಂಚಾರ ಮಾಡಲಿಕ್ಕೆ ಅನಾನುಕೂಲ ಆಗ್ತಾ ಇದೆ. ಅದೆಷ್ಟು ಬಾರಿ ಮನವಿ ಅಂತ ಕೊಡೋದ್ರೆ ಗ್ರಾಮಸ್ಥರು ಏನು ಮಾಡ್ಬೇಕು ಹೇಳಿ? ಈಗ ಪ್ರತಿಭಟನೆ ಮಾಡಬೇಕಾ? ನಿಮ್ಗೆ ಎರವ್ ಹಾಕಬೇಕಾ? ಅಥವಾ ನಿಮ್ಮ ಕಾರನ್ನ ಅಡ್ಡ ಹಾಕಬೇಕಾ? ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡಿದಾರಲ್ವಾ, ಆ ಭಾಗದಲ್ಲಿ ಓಡಾಡಿದ್ದಾರೆ ಅವರು. ಮಳೆ ಬಂದ ಸಂದರ್ಭದಲ್ಲಿ, ಪ್ರವಾಹ ಬಂದಂತಹ ವೇಳೆಯಲ್ಲಿ. ಆದರೆ ನಿಮ್ಗೆ ರಸ್ತೆ ಕಾಣಲಿಲ್ವಾ? ನಿಮಗೆಲ್ಲ ಅನುಭವ ಆಗಲ್ಲ, ಯಾಕಂದ್ರೆ ನಿಮ್ಮ ಐಷಾರಾಮಿ ಕಾರುಗಳು, ನಿಮ್ದೆಲ್ಲ ಫಾರ್ಚುನರು, ಆಡಿಗಿಡಿ ಕಾರ್ ನಿಮ್ದೆಲ್ಲ ಗೊತ್ತಾಗಲ್ಲ. ಯಾಕಂದ್ರೆ ಸೀಟ್ ಮೆತ್ತಗಿರ್ತಾವ ಒಳಗಡೆ. ನಮ್ದು ಹಂಗಲ್ಲ. ಸೈಕಲ್ ಮೇಲೆ ಹೋಗೋರು ನಾವು, ಬೈಕಲ್ಲಿ ಹೋಗೋರು ನಾವು. ಅಲ್ಲಿ ತಗ್ಗು ಉಬ್ಬು ಅಂಕು ಡೊಂಕು ಅಲ್ಲಾಡಿಸ್ಕೊಂಡು ಹೋಗ್ಬೇಕು ಅಂಥ ಪರಿಸ್ಥಿತಿ. ಆದಷ್ಟು ಬೇಗ ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಪಾಪ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ. ಅಲ್ಲಿ ಹೈಸ್ಕೂಲ್ ಇದೆ, ಸೈಕಲ್ ಮೇಲೆ ಹೋಗ್ತಾರೆ ವಿದ್ಯಾರ್ಥಿಗಳು.
ಬಸ್ಸಿನ ವ್ಯವಸ್ಥೆ ಅದು ಕೂಡ ಸರಿಯಾಗಿಲ್ಲ ಬಿಡಿ, ಇಲ್ಲಿ ಸರಿಯಾಗಿ ಇರೋದೇ ಇಲ್ಲ, ನಮ್ಗೆ ಗೊತ್ತದು. ಹಾಗಾಗಿ ಇರುವಂಥ ರಸ್ತೆ ಹಬ್ಬಬ್ಬ ಅಂದರೆ ಒಂದು 2-3 ಕಿಲೋಮೀಟರ್ ಆಗಬಹುದೇನೋ ಅಷ್ಟೇ. ಆ ರಸ್ತೆಯನ್ನು ಕೂಡ ಈಗ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ ದುರಸ್ತಿನ. ನೋಡಿ, ಅಲ್ಲೇನಾದರೂ ರಸ್ತೆ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದೆಯಾ? ವಿದ್ಯಾರ್ಥಿಗಳು ನೋಡಿ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ತಂದುಬಿಟ್ರೆ ನೀವು ಏನು ಹೆದ್ದಾರಿಗೆ ಬರ್ತಾರೆ, ಹೆದ್ದಾರಿ ಅಡ್ಡ ಹಾಕ್ತಾರೆ, ನಿಮ್ಮ ವೆಹಿಕಲ್ಗಳನ್ನು ನೋಡ್ತಾ ಇರಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಅಧಿಕಾರಿಗಳು ಯಾರಾದರೂ ಬಂದ್ರಾ ನೀವು? PWD ಅವರು ನಿಮ್ಗೆ ಗೊತ್ತಿದೆಯಾ ಈ ಹಳ್ಯಾಳ ಮತ್ತು ಕಡಪಟ್ಟಿ ರಸ್ತೆ ಯಾವ ರೀತಿ ಹದಗೆಟ್ಟು ಹೋಗಿದೆ ಅಂತ? ಕಾಂಕ್ರೀಟ್ ರೋಡ್ ಮಾಡಿದ್ರಿ, ಅದರಲ್ಲೂ ದುಡ್ಡು, ಅದರ ಕೆಲಸ ಮಾತ್ರ ಝೀರೋ. ನೋಡಿ, ಸಣ್ಣ ಸಣ್ಣ ಮಕ್ಕಳು ರೋಡ್ಗೆ ಇಳಿದು ಪ್ರತಿಭಟನೆ ಮಾಡ್ಬೇಕೇನ್ರಿ? ಅದೇ ಸಿಟಿಲಿ ಮಾಡ್ತಾರನ್ರಿ ವಿದ್ಯಾರ್ಥಿಗಳು. ಯಾಕ್ರಿ ನಮ್ಮ ಹಳ್ಳಿಗೆ ಹಿಂಗೆ ನೀವು ನಿರ್ಲಕ್ಷ್ಯ? ಏನು ಈ ಬಗ್ಗೆ ಅಲ್ಲಿನ ಸ್ಥಳೀಯರನ್ನ ಮಾತಾಡ್ಸಿದ್ದಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲೊಂದು ರಸ್ತೆ ಮಕ್ಕಳ ಭವಿಷ್ಯಕ್ಕೆ ಇಲ್ಲಿ ಅಂತಾರೆ ಕುತ್ತಾಗಿ ಪರಿಣಮಿಸಿದೆ. ಈ ಒಂದು ಹದಗೆಟ್ಟ ರಸ್ತೆಯಿಂದ ಮಕ್ಕಳು ಶಾಲೆಯಿಂದ ದೂರ ಉಳಿಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇವತ್ತು ಪ್ರಮುಖವಾಗಿ ನಾನು ಮಕ್ಕಳು ಹೇಗೆ ಇಲ್ಲಿ ಅಂತಾರೆ ಬರ್ತಾರೆ, ಯಾವ ರೀತಿ ಅವರಿಗೆ ಕಷ್ಟ ಇದೆ ಅನ್ನೋದ್ರ ಬಗ್ಗೆ ನಾನು ಆ ಮಕ್ಕಳನ್ನ ಮಾತಾಡ್ಸ್ತೇನೆ. ಪುಟ್ಟ, ಇಲ್ಲಿ ಏನೆಲ್ಲ ತೊಂದರೆ ಇದೆ ತಮಗೆ ಈ ಶಾಲೆ ಬರ್ಬೇಕಂದ್ರೆ? ಅದು ಭಾಳ ಕೆಟ್ಟೈತ್ರಿ ರೋಡ್. ನಾವು ಬರಾಕ ಕಾಲದು ಹೊಳ್ಳಿ ಕಾಲು ಮುರಿತಾವು, ಮತ್ತು ಬಿದ್ದು ನೋವು ಆಕ್ಕಾವು. ಬರಾಕ್ ಭಾಳ ತೊಂದರೆ ಆಕೈತಿ. ಮಳೆಗಾಲದಾಗ ರಾಡಿ ಜಗ್ ಆಕೈತಿ. ಚಪ್ಪಲಿ ಬಿಟ್ಟು ಬಂದು ಅನಾರೋಗ್ಯದಿಂದ ಬೆಳತಾರ. 2-3 ವರ್ಷ ಶಾಲಿಗೂ ಬರ್ಲಂಗ ಆಕ್ಕಾರ. ಇಷ್ಟೆಲ್ಲ ಆಕ್ಕಾವ. ಈಗ ಒಟ್ಟ ಈ ರಸ್ತೆನ ಒಟ್ಟ ಸರಿನ ಆಗಿಲ್ಲ, ರಸ್ತೆ ಹಿಂಗೆ ಪರಿಸ್ಥಿತಿ. ಹಿಂಗೆ ಐತ್ರಿ. ತಗ್ಗು ಗುಂಡಿದಾವಣ? ರೀ, ಜಗ್ ಅದಾವ್ರಿ. ಏನ್ ಮಾಡ್ಬೇಕು ಈ ಸರ್ಕಾರ, ಏನ್ ಮಾಡ್ಬೇಕು ಈ ರಸ್ತೆಯನ್ನ? ಇದನ್ನ ಚಲೋ ಮಾಡ್ಕೊಟ್ರೆ ನಮಗೆ ಅನುಕೂಲ ಆಕತಿ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಪುಟ್ಟ ಹೆಂಗೈತಿ ಶಾಲೆ ಪರಿಸ್ಥಿತಿ? ಶಾಲೆ ಪರಿಸ್ಥಿತಿ ಚಲೋ ಐತ್ರಿ. ಆ ರೋಡ್ ಪರಿಸ್ಥಿತಿ ಭಾಳ ಹದಗೆಟ್ಟೈತಿ. ನಾವು ರಸ್ತೆ ಶಾಲೆ ಬರ್ಬೇಕಂತಂದ್ರೆ ರೋಡ್ ಭಾಳ ಇದು ಕೆಟ್ಟೈತ್ರಿ. ಮತ್ತು ನಮ್ಮ ಸರ್ ರನ್ನಿಂಗ್ ಬಿಟ್ಟಿರ್ತಾರ. ರನ್ನಿಂಗಿಗೆ ಹೋಗ್ಬೇಕಂದ್ರೂ ಕೆಲವೊಂದು ಹುಡುಗರು ಹೋಗೋದೇ ಇಲ್ಲ, ನಡ್ಕೊಂತ ಹೋಗ್ತಾರ. ಆ ರನ್ನಿಂಗಿಗೂ ಹೋಗೋಂಗಿಲ್ಲ. ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಮಗೆ ಪ್ರಾಕ್ಟೀಸ್ ಮಾಡೋಕೆ ಆಗೋದಿಲ್ಲ. ಯಾವ ಗೇಮಿಗೂ ಫುಲ್ ತೆಗ್ಗು ಗುಂಡಿ ಅದಾವ. ಏನು ನೋಡಿದ್ರೆ ಎಲ್ಲಿ ನೋಡಿರ್ತೇವಿ ಅಲ್ಲಿ ತೆಗ್ಗು ಗುಂಡಿನ ಕಾಣಿಸ್ತಾವೆ. ಅದು ಮತ್ತು ನಾವು ಮಳೆಗಾಲದಾಗ ಕೂಡ ಏನು ಶಾಲೆ ಬರ್ಬೇಕನ್ನೋಂಗೆ ಅನ್ಸೋದೇ ಇಲ್ಲ. ಶಾಲೆ ಬಿಟ್ಟು 1 ತಿಂಗಳು ಮನ್ಯಾಗ ಇರೋದು ಬಿಡೋದು ಅನಿಸ್ಬಿಡ್ತೈತಿ. ಕೆಲವೊಬ್ರು ಹುಡುಗರು ಅಂತರ್ಕು ಶಾಲೆಗೆ ಬರೋದಿಲ್ಲ. ಅದು ಮೇನ್ ಕಾರಣ ಅಂದ್ರೆ ಮಳೆ ಐತಿ ಬಿಡ. ಎಲ್ಲಿ ಮಳೆ ಐತಿ ಮನ್ಯಾಗ ತೆಗ್ಗು ಗುಂಡಿ ಅದಾವು, ರಾಡಿ ಐತಿ, ನೀರು ತುಂಬಿರ್ತಾವ. ನಾವೆಲ್ಲಿ ಹೋಗೋನ್ ಬಿಡ ಅಂತ ಮನ್ಯಾನರ್ಗಿ ಒಂದು ಸ್ವಲ್ಪ ಇದು ಸಿಕ್ಕಂಗೆ ಆಗ್ಬಿಡ್ತದ. ಅದು ಆ ರೋಡ್ ಚಲೋ ಮಾಡಿಸ್ಕೊಟ್ರೆ ಎಲ್ಲ ಶಾಲೆಗೂ ಹುಡುಗರು ಹಾಜರಾಕ್ಕಾರ. ಅಂದ್ರೆ ನಮ್ದು ಇನ್ನೂ ಸ್ವಲ್ಪ ಜನಗಣತಿ ನಮ್ಮ ಶಾಲೆದು ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಚಲೋ ರೋಡ್ ಮಾಡಿ ಕೊಡ್ರಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು ಸರ್. ನೀವು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಆದರೆ ಸರ್ಕಾರ ಜನಪ್ರತಿನಿಧಿಗಳು ಈ ಬಗ್ಗೆ ತಿರುಗಿ ನೋಡಿದಾರ ಅಥವಾ ಹೇಗೆ ಸರ್? ಇನ್ನೂ ಮಟ್ಟ ಯಾರೂ ತಿರುಗಿ ನೋಡಿಲ್ಲ ಸರ್. ಆ್ಯಕ್ಚುಲಿ ಇದು ನಮ್ಮ ಈ ಕಡಪಟ್ಟಿ ಬಸವೇಶ್ವರ ಪ್ರೌಢಶಾಲೆ ಏನಿದೆ ರೀ, ಬೇರೆ ನಾವು ಸರ್ಕಾರಿ ಶಾಲೆಗೆ ಹೋಲಿಸಿ ನೋಡಿದ್ರೆ ಪ್ರತಿ ವರ್ಷ ಇಲ್ಲಿ 100% ರಿಸಲ್ಟ್ ಅದ. ಆಮೇಲೆ ಕನ್ನಡ ಮೀಡಿಯಮ್ ಓದುವಂಥ ಹುಡುಗರು ಔಟಲ್ಲಿ ಪರ್ಸೆಂಟೇಜ್ ಮಾಡ್ತಾ ಇದ್ದಾರೆ. ಬಟ್ ಈಗ ನಮ್ಮ ಕಡಪಟ್ಟಿ ಮತ್ತು ಅಲ್ಲಾಪುರ ಮತ್ತು ಹಳ್ಯಾಳ ಗ್ರಾಮದ 3 ಊರಿನ ವಿದ್ಯಾರ್ಥಿಗಳು ಈ ಸ್ಕೂಲಿಗೆ ಬರ್ತಾ ಇದ್ದಾರೆ. ಬಟ್ ಮೇನ್ ತೊಂದರೆ ಅಂದ್ರೆ ಇಲ್ಲಿ ಏನಾಗಿದೆ ರೀ, ರಸ್ತೆ ಇಲ್ಲ, ಸರಿಯಾದ ರಸ್ತೆ ಇಲ್ಲ. ಈಗ ನೀವು ಬ್ಯಾಸಿಗೆ ಒಳಗಡೆನೇ ಧೂಳು ಹಾರಾಕಂತೈತೆ ರೀ. ಇನ್ನು ಮಳೆಗಾಲದಾಗಂತೂ ಇಲ್ಲಿ ಹುಡುಗರಿಗೆ ಕಾಲಿಗೆ ಹುಣ್ಣಾಕ್ಕವ. ಆಮೇಲೆ ಬರೋಕ್ಕಾಗಂಗಿಲ್ಲ. ಮತ್ತು ಇಲ್ಲಿ ಬೈಕೂ ಬರೋಕ್ಕಾಗೋದಿಲ್ಲ ರೀ. ಇಷ್ಟು ತೊಂದರೆ ಐತೆ ಸರ್. ನಡ್ಕೊತ ಬರ್ಬೇಕು ರೀ ಅಲ್ಲಿದ್ದ. ಈಗ ಜನಪ್ರತಿನಿಧಿಗಳು ಏನೈತಲ್ಲ ರೀ, ಇದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ದಯವಿಟ್ಟು ಈಗ ನಾವು ಏನು ಮನವಿ ಮಾಡ್ತೀವಂದ್ರೆ ಒಂದು ಸರಿಯಾದ ರಸ್ತೆ ಆದ್ರೆ, ಈಗ ಇಲ್ಲಿ ನೋಡ್ರಿ, ಈಗ ಬೇರೆ ಕಡೆ ನಾವು ನೋಡ್ತೀವಲ್ಲ ಸ್ಕೂಲಲ್ಲಿ ಸ್ಟ್ರೆಂತ್ ಇರೋದು ಭಾಳ ಅಂದ್ರೆ ಒಂದು 50-60. ನಮ್ಮ ಶಾಲೆ ಒಳಗಡೆ ಮಕ್ಕಳೇ ಇಲ್ಲ, ಬರ್ರಿ ಅಂತೇಳಿ ಕರೀತಾರೆ. ಬಟ್ ಈ ನಮ್ಮ ಕಡಪಟ್ಟಿ ಬಸವೇಶ್ವರ ಪ್ರೌಢಶಾಲೆ ಒಳಗಡೆ 130ಕ್ಕಿಂತ ಹೆಚ್ಚು ಸ್ಟ್ರೆಂತ್ ಅದ ರೀ. ಆದರೆ ಅವರಿಗೆ ಮೂಲ ಸೌಕರ್ಯಗಳ ಕೊರತೆ ಭಾಳ ಆಗಿದೆ ಸರ್. ರಸ್ತೆ ಸರಿ 100% ಮಾಡಿಕೊಡ್ಬೇಕು ರೀ. ಇಲ್ಲಾಂದ್ರೆ ಇದನ್ನು ನಾವು ಏನೈತಲ್ಲ ಈ ಮಕ್ಕಳ ಜೊತೆಗೆ ನಾವು ಮುಂದೆ ಹೋರಾಟ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್, ಏನು ಹೇಳ್ತೀರಿ ರಸ್ತೆ ಬಗ್ಗೆ? ಸರ್, ಈಗ ಏನಾಗೈತೆ ಅಂತಂದ್ರೆ ಇಲ್ಲಿ ಮಕ್ಕಳು ಬರೋದು ಭಾಳ ತೊಂದರೆ ಆಗೈತೆ ರೀ.
ನಾವು ಹಲವಾರು ಬಾರಿ ಶಾಸಕರಿಗೆ ತಿಳಿಸಿದ್ವಿ ಮತ್ತು ಇತರೆ ಇಲಾಖೆಗಳಿಗೂ ತಿಳಿಸಿದ್ರು. ಯಾರು ಹ್ಞೂ ಅಂದರು, ಯಾರೂ ತಿರುಗಿ ನೋಡಲಿಲ್ಲ. ನಮ್ಮದು ಇದು ನವಲಗುಂದ ಕ್ಷೇತ್ರ, ಇದು ಈಚೆ ಕಡೆ ನವಲಗುಂದ ಕ್ಷೇತ್ರಕ್ಕೆ ಇದು ಕಡೆ ಹಳ್ಳಿ ಆಕೈತೆ, ಕುಂದಗೋಳ ಕ್ಷೇತ್ರಕ್ಕೆ ಇದು ಕಡೆ ಹಳ್ಳಿ ಆಕೈತೆ. ಈಗ ಅವ್ರು ನಾ ಮಾಡಿದ್ರೆ ನನಗೇನು, ನೀ ಮಾಡಿದ್ರೆ ನಿನಗೇನು ಅಂತಾರೆ. ಇವರು ಇಬ್ಬರು ಗುದ್ದಾಟದೊಳಗೆ ಏನಾಗ್ಬಿಟ್ಟೈತೆ ಅಂತಂತಂದ್ರೆ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ಬಿಟ್ಟೈತೆ ಇದರಿಂದ. ಮತ್ತು ರಸ್ತೆ ಅಭಿವೃದ್ಧಿ ಈಗ ನಮ್ಮಲ್ಲಿ ಯಾವ ಥರ ಗುಂಡಿ ಅದಾವ ಅಂದ್ರೆ, ಒಂದು ಮಗು ಅದ್ರೊಳಗೆ ಬಿತ್ತಂದ್ರೆ ಅದು ಕಾಣಂಗಿಲ್ಲ, ಬಿದ್ದ ಮಗು ಕೂಡ ಕಾಣಂಗಿಲ್ಲ. ಆ ಪರಿಸ್ಥಿತಿ ಒಳಗೆ ನೀರು ತುಂಬತೈತಿ ಇಲ್ಲಿ. ಇದರಿಂದ ಮಕ್ಕಳಿಗೆ ತೊಂದರೆ ಆಗೈತಿ. ನಮ್ಗೆ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅನ್ನೋದು ಬೇಡಪ್ಪ ಅನಿಸ್ಬಿಟ್ಟೈತಿ. ಯಾಕಂದರೆ ಇದು ಶಿಕ್ಷಣದಿಂದ ವಂಚಿತರಾದರೂ ಅಡ್ಡಿಲ್ಲ, ಎಲ್ಲಿ ಹೋಗಿ ಏನಾರು ಮಾಡ್ಕೊಂಡ್ರು, ಮೊನ್ನೆ ಕೈಕಾಲು ಮುರಿದ್ರು, ಅಂಥ ಪರಿಸ್ಥಿತಿ ಈ ಗುಂಡಿಗಳಿದಾವೆ. ಹೀಗಾಗಿ ದಯವಿಟ್ಟು ಎಲ್ಲ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದಂದ್ರೆ, ನೀವು ಆದಷ್ಟು ಬೇಗ ಇದನ್ನು ರಸ್ತೆಯನ್ನು ನಮ್ಗೆ ಮಾಡಿಕೊಡಲಿಲ್ಲ ಅಂದರೆ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟ ನಡೆಸ್ತೇವೆ ಅಂತಂದ್ರೆ ನಮ್ಮ ಶಾಲಾ ಮಕ್ಕಳಿಂದನೂ ಕೂಡ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳ್ತೇವೆ. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋದು ಈ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿನಿಯರ ಅಳಲು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ದಾಸರ್ ಅಂತ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈ ಹಳ್ಯಾಳ ಕಡಪಟ್ಟಿ ಗ್ರಾಮದ ರಸ್ತೆ ಅದೆಷ್ಟು ವರ್ಷಗಳಾಯಿತು ಏನೋ ಈ ಡಾಂಬರ್ ಕಂಡು ಯಾಕೆ ನಿಮ್ಮ ಗ್ರಾಮ ಅಂದ್ರೆ ಇಷ್ಟು ನಿರ್ಲಕ್ಷ್ಯ ಅಂತ ಜನಪ್ರತಿನಿಧಿಗಳಿಗೆ ಗೊತ್ತಾಗ್ತಿಲ್ಲ ನನಗೆ. ಸರ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಮ್ದು ನವಲಗುಂದ ಕ್ಷೇತ್ರಕ್ಕೂ ಇದು ಕಡೆಹಳ್ಳಿ ಆಗಿದೆ ಮತ್ತು ಕುಂದಗೋಳ ಕ್ಷೇತ್ರಕ್ಕೂ ಇದಕ್ಕೆ ಕಡೆಹಳ್ಳಿ ಆಗಿದೆ. ನಮ್ಮಲ್ಲಿ ಇಬ್ಬರು MLA ಬರ್ತಾರೆ ಸರ್. ಇಬ್ಬರು MLA ಕೂಡ ಒಂದು ಸಣ್ಣ ಶಾಲೆಯ ರಸ್ತೆಯನ್ನು ಸುಧಾರ್ಸಕ್ ಆಗ್ತಾ ಇಲ್ಲ ಅವ್ರ ಕಡೆ. ಆ ರಸ್ತೆ ಹೇಗಿದೆ ಅಂದ್ರೆ ಸರ್, ಮಳೆಗಾಲದೊಳಗ ಒಂದು ವಿದ್ಯಾರ್ಥಿ ಅದ್ರಲ್ಲಿ ಹೋಗ್ಬೇಕಾದ್ರೂ ಕೂಡ ಒಬ್ಬ ಮನುಷ್ಯ ಬಿದ್ರೆ ಅದಾಗ ಮುಚ್ಕೊಂಡ್ಬಿಡ್ತಾನ ಸರ್. ಮುಚ್ಕೊಂಡು ಅಷ್ಟೊಂದು ತಗ್ಗು ಬಿದ್ದಾವ್ ಸರ್. ಆಮೇಲೆ ಏನ ಯಾವ ಹುಡುಗರು ನಾವು ಸಾಲಿಗೆ ಹೋಗಕ ಒಲ್ಲೆ ಅನ್ನಕಂತಾರ್ರಿ ಸರ್. ನಮ್ಮ ಹಳ್ಳಿ ಒಳಗ ಸಾಲಿಗೆ ಹೋಗಕ ಒಲ್ಲೆ ಅಂತಾರ. ನಮ್ಮಲ್ಲಿ ನೋಡ್ರಿ ದೊಡ್ಡ ಡೊನೇಷನ್ ಕೊಟ್ಟು ಬೇರೆ ಕಡೆ ಹಚ್ಚುವಷ್ಟು ನಮ್ಮಲ್ಲಿ ಬಡವರು ನಾವಿದ್ದವ್ರು. ಇದ್ರೊಳಗೆ ಇದ್ದ ಶಾಲೆ ಒಳಗೆ ಕಲ್ಸುದಂತಂದ್ರೆ ರಸ್ತೆ ಸರಿ ಇಲ್ಲ ಸರ್. ರಸ್ತೆ ಸರಿ ಇಲ್ಲದಕ್ಕೆ ನಾವು ಶಾಸಕರಿಗಾಗ್ಲಿ ಜನಪ್ರತಿನಿಧಿಗಾಗ್ಲಿ ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ರು ಕೂಡ ಎಲ್ಲರೂ ಹ್ಞೂ ಅಂತಾರೆ. ಅದು ನಿಮ್ಮ ಹಳ್ಳಿಗೆ ಬರ್ತೈತಿ, ಬರ್ತೈತಿ. ಯಾರು ಮಾಡ್ತಾ ಇಲ್ಲ ಸರ್. ಅಲ್ಲಿ 100-120 ಹುಡುಗರು ಹೋಗ್ತಾ ಇದ್ದಾರೆ. 2020ರಲ್ಲಿ ಕಾಂಕ್ರೀಟ್ ರೋಡ್ ಆಗಿತ್ತು ಅಂತ ಅನ್ಸುತ್ತೆ, ನನ್ ಗಮನಕ್ಕೆ ಬಂದಿದೆ ಸರ್. ಕಾಂಕ್ರೀಟ್ ರೋಡ್ ಮಾಡಿದ್ರೆ ಅದು ಹೆಂಗಾಗಿತ್ತಂದ್ರೆ, ಅರ್ಧ ಮಾಡಿದ್ರೆ ಸರ್, ಅದನ್ನ ಅರ್ಧ ಮಾಡಿದ್ರು ಕೂಡ ಅದು ಬಿರುಕ್ ಬಿಟ್ಟು, ಅಂದ್ರೆ ಬಿರುಕ್ ಅಂದ್ರೆ ಗೊತ್ತಾಗತ್ತಲ್ಲ ಸರ್, ಬಿರುಕ್ ಬಿಟ್ಟು ಒಬ್ಬ ಅವ್ರು ಮಾಡಿದ ಕಾಂಕ್ರೀಟ್ ನಲ್ಲಿ ಒಬ್ಬ ಮನುಷ್ಯ ಉಗಿತಿದ್ದ ಸರ್, ಒಳಗೆ ಹೋಗ್ತಿದ್ದ ಅದ್ರೊಳಗೆ. ಅದನ್ನ ಕಿತ್ತು ಅದು ಹದಗೆಟ್ಟು ಹೋದ್ ಸರ್. ಅಲ್ಲಿಂದ ಕೂಡ ಸರ್ ನಾವು 1 ಕಿಲೋಮೀಟರ್ ಒಂದು ಇದರಲ್ಲಿ ಹೊಲದಲ್ಲಿ ಹೋಗೋ ರೀತಿಯಲ್ಲಿ ಹೋಗ್ಬೇಕು. ಆ ಸಾಲಿಗಾರ ಹೋಗ್ಬೇಕಂದ್ರೆ ಸರ್, ಗದ್ದೆ ಕೆಲಸ ಮಾಡಕ್ ಹೋಗ್ತಾರಲ್ಲ ಆ ರೀತಿ ಹೋಗ್ಬೇಕು ಸರ್. ಅಲ್ಲಿ ಆದ್ರೂ ಕೂಡ ನಮ್ಮ ಮಕ್ಕಳನ್ನ ಬೇರೆ ಕಡೆ ನಮ್ ಕಲ್ಸಕ್ ಆಗ್ತಾ ಇರೋದ್ರಿಂದ ಅಲ್ಲೇ ನಾವು ಕಳಿಸ್ತಾ ಇದ್ದೇವೆ ಸರ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇದು ರಸ್ತೆ ಮಾಡ್ಬೇಕು ಸರ್? ಊರಿಂದ 1 ಕಿಲೋಮೀಟರ್ ಇದೆ ಸರ್ ಸ್ಕೂಲ್. ಈಗ ಹಳ್ಯಾಳಿಯಿಂದ ಸರ್ 3 ಕಿಲೋಮೀಟರ್ ಆಗತ್ತೆ ಸರ್. ಅದು ಬರೀ 3 ಕಿಲೋಮೀಟರ್ ಸರ್. ಅಂದ್ರೆ ಓವರ್ ಆಲ್ ಈಗ 3 ಕಿಲೋಮೀಟರ್ ಅಲ್ವಾ ಸರ್ ಇದು? ಹೌದು ಸರ್, 3ರಿಂದ 4 ಕಿಲೋಮೀಟರ್. ನಮ್ ಸಾಲಿ ಮುಟ್ಬೇಕಂದ್ರೆ 4 ಕಿಲೋಮೀಟರ್ ಆಗುತ್ತೆ ಸರ್ ನೋಡ್ರಿ ಸರ್. ಎಸ್ ಸರ್, ಈಗ TV5 ಗಮನಕ್ಕೆ ತಂದಿದ್ದೀರಿ, ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ ಸರ್. ಆದಷ್ಟು ಬೇಗ ನಿಮ್ಮ ಊರಿಗೆ ಒಂದು ರಸ್ತೆ ಆಗಬೇಕು, ನಮ್ದು ಕೂಡ ಅದೇ ಒತ್ತಾಯ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಮಂಜುನಾಥ್ ಇದ್ದಾರೆ, ಭೈರಣ್ಣವರು ಗ್ರಾಮಸ್ಥರು ಮಾತಾಡ್ಲಿಕ್ಕೆ. ಮಂಜುನಾಥ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಅಲ್ಲ, ನಿಮ್ಮ ಕಡಪಟ್ಟಿ ಏನು ಕಣ್ಣಿ ಕಾಣಿಸ್ತಿಲ್ವಾ ಅಂತ ಈ MLAಗಳ MP ಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ ಸರ್. ನಾವು ಈಗ ಅದ್ರ ಸಂಬಂಧ ನಾವು ಸಾಕಷ್ಟು ಸರಿ ಮನವಿ ಮಾಡಿವಿ ಸರ್, ಗ್ರಾಮಸ್ಥರು ಆಮೇಲೆ ವಿದ್ಯಾರ್ಥಿಗಳು ಸೇರಿ. ಅದು ಇರೋದೇ ಈಗ ಆಕ್ಚುಲಿ 2-3 ಕಿಲೋಮೀಟರ್ ಅಷ್ಟೇ ಸರ್. ಹೌದು. ಈಗ ನಾವು ಮೊನ್ನೆ ಯಲ್ಲಪ್ಪ ಸರ್ ಬಂದಾಗ ನಾವು ಅವತ್ತಾದ್ರೂ ನಾವು ಅದನ್ನೇ ಹೇಳಿದ್ದು. ಏನ್ ಹೇಳಿದ್ದಂದ್ರೆ, ಸರ್ಕಾರಿ ಶಾಲೆ ಒಳಗಡೆ ಸ್ಟ್ರೆಂತ್ ಇರಂಗಿಲ್ಲ ಸ್ಕೂಲ್ ಒಳಗಡೆ. ಈಗ ಸ್ಕೂಲಿಗೆ ಬರ್ರಿ ಅಂತ ಹೇಳಿ ಆ ಅಭಿಯಾನ ಈ ಅಭಿಯಾನ ಮಾಡ್ತಾರೆ. ಹಾ ಸರ್. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ 130ಕ್ಕಿಂತ ಹೆಚ್ಚು ಸ್ಟ್ರೆಂತ್ ಇದೆ ಸರ್ ಈ ಸ್ಕೂಲ್ ಒಳಗಡೆ. ಆಮೇಲೆ ಈಗ ಇಷ್ಟಿದ್ರೂನು ಇಲ್ಲಿ ಏನದ ಸರ್, ರಸ್ತೆ ಇಲ್ಲ, ಸರಿಯಾದ ರಸ್ತೆ ಇಲ್ಲಾರಕ ಈಗ ಏನಾಗತ್ತೆ ಅಂದ್ರೆ, ಬಡತನ ಪರಿಸ್ಥಿತಿ ಇದ್ದಾಗ ಹುಡುಗರ್ನ ಸ್ಕೂಲಿಗೆ ಕಳ್ಸಕ ಇನ್ನ ಕಳ್ಸಿದ್ವಿ ಮಳೆಗಾಲದಾಗ ಇದ್ರಾಗ ಅಂತಂದ್ರ ಅನಾರೋಗ್ಯದಿಂದ ಇದು ಆಕ್ಕವ ಅಂತೇಳಿ ತಿಂಗಾರ್ಗಟ್ಲೆ ಏನಕ್ಕವ ಸರ್ ಸ್ಕೂಲಿಗೆ ಹುಡುಗರ್ನ ಕಳ್ಸಂಗಿಲ್ರಿ ಪೇರೆಂಟ್ಸ್. ಹಂಗಾಗಿ ಈಗ ಇದೊಂದು ರಸ್ತೆ ಇದು ಯಾವುದೇ ರಾಜಕೀಯ ಇದು ಹಿತಾಸಕ್ತಿ ಬಗ್ಗೆ ಇದು ನೋಡ್ಲಾರ್ದ ಇದನ್ನ ಒಂದು ರಸ್ತೆ ಮಾಡಿಕೊಟ್ರೆ ಸ್ಕೂಲ್ ಆಕ್ಚುಲಿ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಕೈತಿ. ಅಂದ್ರೆ ಮೊದಲಿಂದ ಹಿಂಗೆ ಇದೆ ಸರ್, ಇದು ಮೊದಲಿಂದ ಹಿಂಗೆ ಇದೆ ಅವಾಂತರ ಇದು? ಹಾ ಸರ್, ಮೊದಲಿಂದ ಹಿಂಗೆ ಇದೆ ಸರ್. ಅಲ್ಲ, ಈಗ ಅಲ್ಲಿ ನವಲಗುಂದದ ಬರುತ್ತೆ, ಕುಂದಗೋಳ ಬರುತ್ತೆ ಅಂತ ಅದು ಸ್ವಲ್ಪ ಏನೋ ಗೊಂದಲ ಇದೆ ಅಂತಲ್ಲ ಸರ್, ಇದು 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 ಹೆಂಗೆ ಮತ್ತು ಬಗೆಹರಿಸೋದು?
ಇಲ್ಲ ಆಕ್ಚುಲಿ ಗೊಂದಲ ಅಂದ್ರೆ ಸರ್ ಈಗ ಇದು MLA ಕ್ಷೇತ್ರ ಅಂತೂ ನವಲಗುಂದ ಇದು ಬರ್ತದೆ ಸರ್, ಕುಂದಗೋಳ ಬರ್ತೈತೆ ಸರ್. MR ಪಾಟೀಲ್ ಹೌದು, ಎಂ ಆರ್ ಪಾಟೀಲ್ ಸಾಹೇಬ್ರಿಗೆ ಬರ್ತೈತ್ರಿ. ಇದೇನ್ ಗೊಂದಲ ಅಂತ ಏನ್ ಗೊಂದಲ ಇಲ್ಲ ಸರ್. ಯಾಕಂದ್ರ ಈಗ ಇನ್ನು ಏನಾರು ಒಂದು 10 ಕೋಟಿ ಖರ್ಚು ಮಾಡಿ ನಾವು ಏನಾದ್ರು ಮಾಡ್ಬೇಕು ಹಿಂಗ ಅಂತಂದ್ರೆ ಅದು ಒಂದ್ ಗೊಂದಲ ಸರ್. ಈಗ ಯಾವ್ಯಾವ್ದಕ್ಕೂ ಅನಾವಶ್ಯಕವಾಗಿ ದುಡ್ಡು ಹಾಕಿ ಇದು ವೇಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಇಂದ. ಈಗ ಈ ಸ್ಕೂಲ್ ಈ ಶಾಲಿ ರಸ್ತೆಗೆ ದುಡ್ಡು ಹಾಕಿದ್ರೆ ನಮ್ ಮಕ್ಳು ಕಲಿತಾರ. ಈಗ ಏನಕ್ಕೆ ಸರ್, ಈಗ ಬ್ಯಾರೆ ಕಡೆ ಈಗ ನಾವು ಸಣ್ಣ ಈಗ ಹಳ್ಳಿ ಒಳಗಿದ್ದಾಗ ಯಾವ್ದಾರ ಸಿಟಿಗೆ ಮಕ್ಕಳನ್ನ ಕಲ್ಸ್ಬೇಕಂದ್ರ ಏನಿಲ್ಲ ಅಂದ್ರೂ ಒಂದ್ 20,000 ರೂಪಾಯಿ ಡೊನೇಷನ್ ತಗೊಂತಾರೆ, ಫೀಸ್ ಅದೆಲ್ಲ ಕೂಡಿ. ಇಲ್ಲಿ ಆಕ್ಚುಲಿ ಫ್ರೀ ಆಗಿ ನಮ್ಗೆ ಶಿಕ್ಷಣ ಅಂತೂ ಚಲೋ ಐತ್ರಿ. ಕಡಪಟ್ಟಿ ಬಸವೇಶ್ವರ ಪ್ರೌಢಶಾಲೆ ಶಿಕ್ಷಕರ ಬಗ್ಗೆ ನಮ್ಗೆ ಬಹಳ ಗೌರವ ಐತ್ರಿ. ಅಲ್ಲಿ ಅವರು ಹಗಲು ರಾತ್ರಿ ಶಿಕ್ಷಕರ ಅದನ್ನ ಏನ್ ಮಾಡ್ತಾರ್ರಿ, ದುಡಿತಾರ್ರಿ ಮಕ್ಕಳ. ಹಂಗಾಗಿ ಅಲ್ಲಿ ಏನೈತ್ ಸರ್, ಪ್ರತಿ ವರ್ಷನೂ ಏನೈತ್ರಿ 100% ರಿಸಲ್ಟ್ ಐತ್ ಸರ್. ಹಾ ಸರ್. ಆಮೇಲೆ ಇನ್ನೊಂದು ನಾವು ಒಬ್ಬ ಶಿಕ್ಷಕರ ಬಗ್ಗೆ ಈ ಟೈಮಲ್ಲಿ ನಾವು ಹೇಳ್ಬೇಕು ಸರ್, ಅವರು ನಿವೃತ್ತ ಇವ್ರಿ ಮಾಳಿಕಪ್ಪ ಸರ್ ಅಂತ ಹೇಳಿ, ಅವರು ಮೊನ್ನೆ ನಾವು ಸ್ಕೂಲಿಗೆ ಹೋದಾಗ ತೋರಿಸ್ತಾ ಇದ್ರಿ ಸರ್. 4:45 ಅವರು ಎಲ್ಲಾ SSLC ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ನೀವು ಹೇಳ್ರಿ ಓದ್ರಿ ಅಂತ ಹೇಳಿ ಇದು ಮಾಡ್ತಾರೆ ಸರ್. ಅಂದ್ರ ಮಕ್ಕಳ ಬಗ್ಗೆ ಪ್ರತಿಯೊಬ್ಬ ಶಿಕ್ಷಕರು, ಹಿರೇಮಠ್ ಸರ್ ಆಯ್ತು, ಅಂಗಡಿ ಸರ್ ಆಯ್ತು, ಎಲ್ಲರಿಗೂ ಅಷ್ಟು ಆಸಕ್ತಿ ಇದೆ ರೀ. ಬಟ್ ಸರ್ ಈಗ ನೋಡಿ, ಈಗ ಉಸ್ತುವಾರಿ ಸಚಿವರು ಸಂತೋಷ್ ಲಾಡು, ಈಗ MR ಪಾಟೀಲ್ MLAಗಳು ಅಥವಾ ಹಿಂದಿದ್ದಂತ MLAಗಳು ಈಗ ಅಲ್ಲಿ ಬರ್ತಾರಲ್ಲ ಸರ್, ಈಗ ಅದೇ ರಸ್ತೆಯಲ್ಲಿ ಬರ್ತಾರ ಅವ್ರ ಕಣ್ಣಿಗೆ ಬೀಳುತ್ತಾ ಇದು? ಕಣ್ಣಿಗೆ ಬೀಳುತ್ತೆ ಸರ್ ಆಕ್ಚುಲಿ. ಯಾಕಂದ್ರೆ ಈಗ ಲಾಸ್ಟ್ ಟೈಮ್ ಸಂತೋಷ್ ಲಾಡ್ ಸಾಹೇಬ್ರು ಬಂದಿದ್ರು ಆ ಕೆರಿ, ಅಲ್ಲಾಪುರ ಕೆರಿ ಸಮಸ್ಯೆ ಆಗಿದ್ದಾಗ ಸರ್. ಆದ್ರೆ ಈಗ ಅವರು ಈ ಕಡೆನೂ ಇದ್ರ ಕಡೆ ಗಮನ ಹರಿಸಿಲ್ಲ ಸರ್. ಇದೇನ ದೊಡ್ಡ ಇದನ್ನ ಅಲ್ಲ ಸರ್, ನಾನ್ ನಿಮ್ಗೆ ಹೇಳಿದಲ್ಲ ಆತರ ಈಗ ದೊಡ್ಡ ಇಶ್ಯೂನೂ ಅಲ್ಲ. ಇದನ್ನೊಂದು ಮಾಡಿಕೊಟ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕ ಬಹಳ ಇದು ಆಗ್ತದೆ. ಯಾಕಂದ್ರೆ ಏನಾಗ್ತದೆ ಸರ್, ಈಗ ಸಿಲೆಬಸ್ ಕಂಟಿನ್ಯೂ ಇದ್ದಾಗ ಈಗ 4 ಜನ ಮಕ್ಕಳು ಶಾಲೆ ಬಿಡಿಸೋದು, 4 ಜನ ಕಳ್ಸೋದು ಅಂದಾಗ್ರಿ ಅದ್ ಏನಾಗ್ಬಿಡ್ತದ್ರಿ, ಶಿಕ್ಷಣದ ಬಗ್ಗೆ ಅವರಿಗೆ ಕಾಳಜಿ ಇರುವಂತದ್ದು ಕಡಿಮೆ ಆಗ್ತದೆ ಸರ್. ನಿಜ ಮಂಜುನಾಥ್ ಅವರೇ, ನಿಮ್ ಜೊತೆಗೆ TV5 ಇರುತ್ತೆ ಸರ್, TV5 ಇರುತ್ತೆ ನಿಮ್ ಜೊತೆಗೆ, ನಾವು ನಿಮ್ ಜೊತೆ ನಿರಂತರವಾಗಿರ್ತೀವಿ. ಒಂದ್ ರಸ್ತೆ ಬರ್ಲೇಬೇಕು ಸರ್. ಎಸ್ ಸರ್. ಸರ್ ಈಗ ಈ ಕಾರ್ಯಕ್ರಮದಿಂದ ನಮ್ಮ ಆಕ್ಚುಲಿ ನಾವು TV5 ತುಂಬ ಹೃದಯದ ನಾವು ಕಡಪಟ್ಟಿ ಹಳ್ಯಾಳ ಅಲ್ಲಾಪುರ ಗ್ರಾಮದ ಸಮಗ್ರ ನಮ್ಮ ಸಮಸ್ತ ಗ್ರಾಮಸ್ಥರ ವತಿಯಿಂದ ನಿಮ್ಗೆ ತುಂಬ ಧನ್ಯವಾದ ತಿಳಿಸ್ತೀವಿ ಸರ್. ಇಲ್ಲಿ ಮಟ್ಟ ಯಾವ ಚಾನಲ್ ಯಾರು ಇದನ್ನ ತೋರಿಸಿರ್ಲಿಲ್ಲ. ನೀವೀಗ ತೋರಿಸಿ ಜನಪ್ರತಿನಿಧಿಗಳಿಗೆ ಏನೈತಲ್ರಿ ಇದ್ರ ಗಮನಕ್ಕೆ 100ಕ್ಕೆ 100 ಬಂದೇ ಬರ್ತದೆ ಸರ್. ಯಾಕಂದ್ರೆ ನ್ಯೂಸ್ನಾಗ ಬಂದ್ರೆ ಅದ್ರಾಗ ಪವರ್ಫುಲ್ TV ಇರೋದ್ರಿಂದ ಖಂಡಿತ ಇದರಿಂದ ನಮ್ಗ ಏನೋ ಒಂದು ಪರಿಹಾರ ಸಿಗ್ತದೆ ಅನ್ನೋ ಒಂದು ಆಶಾಭಾವನೆ ಒಳಗೆ ನಾವು ಅದೇವ್ ಸರ್. ಎಸ್, ಖಂಡಿತ ಮಂಜುನಾಥ್ ಅವರೇ, ನಿಮ್ಮ ಭರವಸೆಯನ್ನ ನಾವು ಉಳಿಸ್ಕೊಳ್ತೇವೆ. ನಿಮ್ಮ ನಿರೀಕ್ಷೆ ಹುಸಿ ಮಾಡಲ್ಲ ನಾವು. ರಾಜಕಾರಣಿಗಳ ಮಕ್ಕಳಿಗೆ ಯಾರಿಗೂ ಕೂಡ ಈ ರೀತಿ ಅನುಭವ ಆಗಲ್ಲ. ಅದೇ ಜನಪ್ರತಿನಿಧಿಗಳು, MLA MP ಗಳ ಮಕ್ಕಳು, ಸಚಿವರ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡಿದ್ರೆ ಅಥವಾ ಕಡಪಟ್ಟಿ ಬಸವೇಶ್ವರ ಶಾಲೆಯಲ್ಲಿ ಏನಾದ್ರೂ ಅವರು ಕಲಿಯುವಂತ ಪರಿಸ್ಥಿತಿ ಇದ್ದಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಸಮಸ್ಯೆ ಅರಿವಾಗ್ತಾ ಇತ್ತು. ನೋಡಿ, ಕಡಪಟ್ಟಿ ಮತ್ತು ಹಳ್ಯಾಳ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ ಅಲ್ವಾ, ಅದು ಎಷ್ಟು ಹದಗೆಟ್ಟು ಹೋಗಿದೆ ಅಂತೇಳಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ ಮಾತಾಡಿದ್ದಕ್ಕೆ. ನಿಮ್ಮ ಮಾತು ಏನಿದೆ ಅಲ್ವಾ, ಆ ಭರವಸೆ ಇದೆಯಲ್ವ, ನಮ್ಮ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಇದೆಯಲ್ವಾ, ಅದನ್ನ ಖಂಡಿತವಾಗ್ಲೂ ನಾವು ಉಳಿಸ್ಕೊಳ್ತೇವೆ. ನೋಡಿ, ಈಗ ಇದು ನವಲಗುಂದನೋ ಅಥವಾ ಕುಂದಗೋಳ, ಅವ್ರು ಹೇಳಿದ್ರು ಕುಂದಗೋಳ ಬರುತ್ತೆ ಸರ್ ಅಂತ ಹೇಳಿ. ಹಾಗಾಗಿ ಕ್ಲಿಯರ್, ಇಲ್ಲಿ ಕುಂದಗೋಳ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಒಂದು ರಸ್ತೆ, ಕಡಪಟ್ಟಿ ಮತ್ತು ಹಳ್ಯಾಳ ಸಂಪರ್ಕಿಸುವಂಥ ಒಂದು ರೋಡು. ಅಲ್ಲಿ ಕಡಪಟ್ಟಿ ಬಸವೇಶ್ವರ ಪ್ರೌಢಶಾಲೆ ಇದೆ. ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಜಾಸ್ತಿ ಕಾಳಜಿ ಇರೋದು. ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ, ಗುಣಮಟ್ಟದ ಶಿಕ್ಷಣ ಕೂಡ ಸಿಗ್ತಾ ಇದೆ. ಬಟ್ ಅವ್ರ ಕಾಳಜಿಗೋಸ್ಕರ ನಾವು ಹೇಳ್ತಾ ಇದ್ದೀವಿ, ಒಂದು ರಸ್ತೆ ಆಗಬೇಕು ಅಂಥೇಳಿ. ಕಾಂಕ್ರೀಟ್ ರೋಡ್ ಮಾಡಿದ್ರು ಇವರು 2020ರಲ್ಲಿ, ಅದು 8 ತಿಂಗಳಲ್ಲೇ ಹದಗೆಟ್ಟು ಹೋಗ್ಬಿಡ್ತು. 5 ರಿಂದ 6 ಇಂಚು ಆಳ ಗುಂಡಿಗಳು. ಇನ್ನು ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿ ವಾಸ್ತವ ರಸ್ತೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದನ್ನ ತೋರಿಸಿದ್ದಾರೆ, ನೋಡೋಣ. ಮಕ್ಕಳ ಭವಿಷ್ಯಕ್ಕೆ ಇಲ್ಲಿ ಅಂತಾರೆ ಕುತ್ತಾಗಿ ಪರಿಣಮಿಸಿದೆ. ಈ ಒಂದು ಹದಗೆಟ್ಟ ರಸ್ತೆಯಿಂದ ಮಕ್ಕಳು ಶಾಲೆಯಿಂದ ದೂರ ಉಳಿಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇವತ್ತು ಪ್ರಮುಖವಾಗಿ ನಾನು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ಕಡಪಟ್ಟಿ ಎನ್ನುವಂತಹ ಗ್ರಾಮ. ಈ ಒಂದು ಕಡಪಟ್ಟಿ ಗ್ರಾಮದಲ್ಲಿ ಒಂದು ಬಸವೇಶ್ವರ ಪ್ರೌಢಶಾಲೆ ಇದೆ. ಇದು ಸರ್ಕಾರಿಯ ಒಂದು ಅನುದಾನಿತ ಶಾಲೆ. ಈ ಒಂದು ಶಾಲೆಗೆ ಒಟ್ಟು ಇಲ್ಲಿ ಅಂದ್ರೆ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ, ಅದು 3 ಹಳ್ಳಿಗಳಿಂದ. ಇದೇ ಒಂದು ಕಡಪಟ್ಟಿ ಅಕ್ಕಪಕ್ಕದಲ್ಲಿರುವಂತಹ ಅಲ್ಲಾಪುರ ಮತ್ತು ಹಳ್ಯಾಳ ಗ್ರಾಮದಿಂದ ನೂರಾರು ವಿದ್ಯಾರ್ಥಿಗಳು ತಮ್ಮ ಇಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು
ಈ ಒಂದು ಶಾಲೆಗೆ ಬರ್ತಾರೆ. ಆದರೆ ಈ ಒಂದು ಶಾಲೆಗೆ ಬರುವ ರಸ್ತೆ ಯಾವ ಮಟ್ಟಿಗೆ ಇದೆ ಅಂತಂದ್ರೆ, ಮಳೆಗಾಲ ಬಂತಂದ್ರೆ ಈ ಒಂದು ರಸ್ತೆಯಲ್ಲಿ ಏನು ತಗ್ಗು ಗೊಂಡಿಗಳಿಂದ ಏನು ತುಂಬಿದೆ, ಇದರಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿ ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಧೂಳಮಯವಾಗಿದೆ. ಹೀಗಾಗಿ ಇವತ್ತು ಇಲ್ಲಿನ ಮಕ್ಕಳು ಶಾಲೆಯಿಂದ ದೂರ ಉಳಿಬೇಕಾಗಿದೆ. ಯಾಕಂದ್ರೆ ಇದು ಏನು ಕಡಪಟ್ಟಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪ್ರೌಢಶಾಲೆ ಇದೆ, ಬಸವೇಶ್ವರ ಪ್ರೌಢಶಾಲೆ. ಈ ಒಂದು ಪ್ರೌಢಶಾಲೆಗೆ ಮಕ್ಕಳು ಇಲ್ಲಿ ಬರಬೇಕಾದ್ರೆ ಕೈಯಲ್ಲಿ ಜೀವ ಹಿಡಿದುಕೊಂಡು ಬರಬೇಕು. ಇಲ್ಲಿ ಇಷ್ಟಾದರೂ ಸಹಿತ ಇಲ್ಲಿ ನಮ್ಮನ್ನು ಆಳುವ ಸರ್ಕಾರಗಳು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಈ ಬಗ್ಗೆ ತಿರುಗಿ ನೋಡಿಲ್ಲ. ಈ ಒಂದು ರಸ್ತೆ ಏನು ದುರಸ್ತಿ ಮಾಡಬೇಕಾಗಿತ್ತು, ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು, ಆ ಒಂದು ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಇವತ್ತು ಈ ಮಕ್ಕಳು ರಸ್ತೆಗೆ ಇಳಿದು ಇಲ್ಲಂದ್ರೆ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಹೀಗಾಗಿ ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಬೇಡ ಅಂತೇಳಿ ಭಯ ನಮ್ಮಲ್ಲಿ ಕಾಡ್ತದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಕುಂದಗೋಳ ಕ್ಷೇತ್ರದ ಶಾಸಕರಿದ್ದಾರೆ MR ಪಾಟೀಲ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ಈಗ ಹಳ್ಯಾಳ ಕಡಪಟ್ಟಿ ಇದು ಸಂಪರ್ಕ ಕಲ್ಪಿಸುವಂತ ರಸ್ತೆ ಕಂಪ್ಲೀಟ್ ಹದಗೆಟ್ಟು ಹೋಗಿದೆ ಸರ್. ಈಗ ನೀವು ಹೊಸದಾಗಿ ಆಯ್ಕೆ ಆಗಿದ್ದೀರಿ, ನಿಮ್ಮ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಸರ್. ಒಂದು ರಸ್ತೆ ಮಾಡ್ಕೊಡೋಕ್ಕಾಗತ್ತಾ ಸರ್? ಸರ್ ನಾವು ಮಾಡ್ಕೊಡ್ಬೇಕಂತೀವಿ. ಹೋದ್ ಸಲನು ಈಗ ಕಡಪಟ್ಟಿಂದ ಕುಂದಗೋತನ ನಾ ಅಧಿಕಾರದಾಗಿರ್ಲಿಕ್ಕೂ ಸರ್ಕಾರ ಇದ್ದಿದ್ದಕ್ಕ ಸುಮಾರು 2 ಕೋಟಿ ಚಿಲ್ಲರ ಹಾಕ್ಸೇನಿ. ಮತ್ ಈಗ 1 ಕೋಟಿ ಮತ್ ಪ್ರಪೋಸಲ್ ಐತಿ, ಈಗ ಅದು ಕೂಡ ಟೆಂಡರ್ ಹಂತದೊಳಗ ಹೊಂಟತಿ. ಆಮ್ಯಾಗ ಇದು ಹಳ್ಯಾಳ ಟು ಕಡಪಟ್ಟಿದನು ಮಾಡಾಕ್ ಕೊಟ್ಟೇವ್ರಿ. ಇವ್ರು ಸರ್ಕಾರದವ್ರು ದುಡ್ಡು ಕೊಡ್ತಾ ಇಲ್ಲ, ಅನುದಾನ ಇಲ್ಲ, ಈ ರೀತಿ ಆಗೈತಿ. ಆದ್ರ ನಾವು ಹೋದ್ ಸಲನ ಸಾಕಷ್ಟು ಹಣ ತಂದ್ರಿ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮತ್ ಶಿಶಿಪಾಳ್ರು ಬೊಮ್ಮಾಯಿ ಸಾಹೇಬ್ರು ಇದ್ದದಕ್ಕೆ ತಂದು ಸಾಕಷ್ಟು ಮಾಡ್ಸೇನಿ. ಅಲ್ಲೇ ಕಡಪಟ್ಟಿಯಿಂದ ಕುಂದಗೋತನ ಮಾಡ್ಸೇನಿ, ಕಡಪಟ್ಟಿನ ಅಲ್ಲಾಪುರ ಗುಡಿನ ಕಟ್ಟಿ ಮಾಡ್ಸೇನಿ. ಈಗ ಟೆಂಡರ್ ಹಂತದಾಗದವು, ಇದು ಮಾಡಿಸ್ತೇನೆ ಸರ್. ಇದನ್ನು ಪ್ರಯತ್ನ ಮಾಡಿ ಮಾಡಿಸ್ತೇನೆ. ನೀವು ಈಗ ಅದನ್ನ ಕನೆಕ್ಟ್ ಮಾಡಿ ಚಲೋ ಆತ. ಸರ್ ಇದು ಬಸವೇಶ್ವರ ಪ್ರೌಢ ಹೈಸ್ಕೂಲ್ ಇದೆಯಲ್ಲ ಸರ್, ಅಲ್ಲಿ ಹೌದು ಸರ್, ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಿದಾರೆ. ಪಾಪ ರಸ್ತೆ ಇಲ್ಲ ಸರ್, ಪಾಪ ಎಲ್ಲ ಇಲ್ಲ. ನೀವು ಹೇಳಿದ್ ಕರೆಕ್ಟ್ ಸರ್. ನಿಮ್ದೇನು ನಾನು ಅಲ್ಲಿ ಅಡ್ಡಾಡಿದಾಗ ಹೇಳೇನಿ. ನಾನು ಸಾಕಷ್ಟು ಈಗ ಲೆಟರ್ ಕೊಟ್ಟೇನಿ PWDಗೆ. ಮತ್ತೆ ಈಗ ನೀವು ಹೇಳಿದ್ದು ಕೂಡ ಹೇಳಿ, ಅದು ಬಸವೇಶ್ವರ ಶಿಕ್ಷಣ ಸಂಸ್ಥೆಗೂ ಕೂಡ ಹಿಂದ ನಾವ ಕೂಲಿ ಕಟ್ಟಿಸ್ಕೊಟ್ಟಿದ್ವಿ ಪ್ರಹ್ಲಾದ್ ಜೋಶಿ ಅವ್ರ ಅನುದಾನ ಕೊಟ್ಟದಕ್ಕ. ನೀವು ಹೇಳಿದ್ದು ಒಳ್ಳೇದೈತಿ. ಅದ್ರ ರಸ್ತೆ ಬಹಳ ಹದಗೆಟ್ಟದ ಸರ್. ಈ ಸರ್ಕಾರದೊಳಗ ದುಡ್ಡು ಕೊಡ್ತಾ ಇಲ್ಲ, ಇದು ನನ್ನ ಸಮಸ್ಯೆ ಆಗೈತಿ. ಆದ್ರೆ ಈಗ ನಾವು ಅಧಿಕಾರದಾಗ ಇರ್ಲಿಕ್ಕೂ ಹೋಸಲ ರೀ ಅದೇ ರಸ್ತೆ ಒಳಗೂ ಸಾಕಷ್ಟು ದುಡ್ಡು ಹಾಕಿನಿ, ಕೆಲಸನೂ ಕೂಡ ಪ್ರಗತಿಯಲ್ಲೇ ಇದೆ. ಬಟ್ ಇದು 2020ರಲ್ಲಿ ದೇಸಾಯಿ ಹಳ್ಳದವರೆಗೂ ಒಂದು ರೋಡ್ ಆಗಿದೆ ಸರ್, ಕಾಂಕ್ರೀಟ್ ರೋಡ್. ಅದು ಬೇಗನೆ ಕಿತ್ತೋಗ್ಬಿಡ್ತು ಸರ್. ಅದು 2020ರಾಗ ಆಗಿರ್ಬೇಕು ಸರ್. ಅದೇನೋ ಸಮಸ್ಯೆ ಆಗೈತ್ರಿ ನೀವ್ ಹೇಳ್ದಂಗ. ಈಗೇನ ನಾ ಕರೆಕ್ಟ್ ಮಾಡಿಸ್ಕೊಡ್ತೇನೆ ಸರ್. ನಾನು ಪ್ರಾಮಾಣಿಕ ಪ್ರಯತ್ನ ಇರ್ತೈತಿ 100ಕ್ಕೆ 100 ಸರ್. ಸರ್ ಈಗ ಪ್ರಸ್ತಾವನೆ ಅಂತೂ ಸಲ್ಲಿಸಿದ್ರ ತಾವು ಸರ್ಕಾರದ ಮಟ್ಟದಲ್ಲಿ? ಸರ್ ಪ್ರಸ್ತಾವನೆ ಸಲ್ಲಿಸಿವಿ. ಆಮ್ಯಾಗ ಇಲ್ಲಿಂದ ಹೋದ್ರು ಅಲ್ಲಿ ಯಾವ ಮೂವ್ ಆಗ್ತಾ ಇಲ್ಲ, ಯಾವ ಹೊಸ ಅನುದಾನ ಕೊಟ್ಟಿಲ್ಲ ನೋಡ್ರಿ. ಈಗ ನಾವ್ MLA ಆಗೋಕ್ಕಿಂತ ಮೊದ್ಲು ಇಷ್ಟೆಲ್ಲ ಕೆಲಸ ಮಾಡಿದೇನಿ. ಕುಂದಗೋಳ ಕೈಗೆ MLA ಆದ್ಮ್ಯಾಗ ಬಹಳ ಕಷ್ಟ ಆಗಕತ್ತೈತಿ. ಅಲ್ಲ ಬಟ್ ನೀವು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಒಂದ್ ರೀತಿ ಮಾತುಕತೆ ಸರ್, ಒಂದ್ ರೀತಿ ಒಂದು ವಿಶ್ವಾಸ ತೆಗೆದುಕೊಂಡು. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ KDP ಒಳಗ ತೆಗದೇನ್ರಿ ನಮ್ಮ ತಾಲೂಕಿನ. ಮತ್ ಇದ್ರಾಗ ಒಂದ್ 60-70% ನಾ MLA ಇರ್ಲಿಕ್ಕಂದ್ರ ಹೋಸಲ ಮಾಡ್ಸೇನ್ರಿ. ಬ್ರಿಡ್ಜ್ ಮಾಡ್ಸೇನಿ, ರೋಡ್ ಮಾಡ್ಸೇನಿ, ಆಮ್ಯಾಗ ಸ್ಕೂಲ್ ಕಟ್ಟಿಸ್ಕೊಟ್ಟಿವಿ, ಎಲ್ಲಾನು ಮಾಡೇವಿ. ಆದ್ರೆ ಈಗೇನಾಗೈತೆ ಸರ್, ಈ ಸರ್ಕಾರ ಬಂದ್ಮೇಲೆ ನಮಗ್ ಬಾಳ ಕಷ್ಟ ಆಗೈತಿ. ನಮ್ಗ ಅಂತಲ್ಲ, ಎಲ್ಲರಿಗೂ ಅನುದಾನ ಇಲ್ಲ. ಅಲ್ಲ ಬಟ್ MR ಪಾಟೀಲ್ರು MLA ಆದ್ಮೇಲೆ ನಮ್ ಕೈ ಸಿಗ್ತಾ ಇಲ್ಲ, ಚುನಾವಣೆ ಬಂದಾಗ ಮಾತ್ರ ಬಂದಿದ್ರು ಅಂತ ಹೇಳ್ತಿದ್ದಾರೆ. ಈ ಕಡಪಟ್ಟಿಗೆ ಈ ಹೋದ ತಿಂಗಳದಾಗ 2 ಸಲ ಹೋಗೇನ್ರಿ, ಕಡಪಟ್ಟಿ ಅಲ್ಲಾಪುರಕ್ರಿ. ಈಗೂ ಇಲ್ಲೇ ಕುಂತೇನೆ, ಮಂದಿ ಒಳಗ ಕುಂತೇನಿ. ಈಗ ಊರಿಗೆ ಹೊಂಟೇನ್ರಿ ಸರ್. ಸರ್ ಸಾಧ್ಯ ಆದ್ರೆ ಹೋಗಿ ಬರ್ತೀರಾ ಸರ್? ಇವತ್ತ ಬ್ಯಾಡ ಸರ್, ನಾ ಶುಕ್ರವಾರ ಹೋಗ್ತೇನೆ ಸರ್. ಅಂದ್ರ ಇವತ್ತ ಈಗ 4 ಕಡೆ ಕಾರ್ಯಕ್ರಮ ಕೊಟ್ಟೇನಿ. ಕುಂದಗೋಳ 2 ಕಡೆ, ವರೂರಾಗ ಮತ್ತು ರಾಮನ್ಕೊಪ್ಪ. ಅಲ್ಲ ನಾ ಈಗ ಹೋದ್ವಾರ ಹೋಗೇನಲ್ಲ ಸರ್ ಅಲ್ಲಿ. ಅಲ್ಲ ಸರ್, ಈಗ ನಮ್ಗೋಸ್ಕರ ನೀವು ರಸ್ತೆ ಸಮಸ್ಯೆಗೋಸ್ಕರ ಹೋಗ್ಬೇಕು ನೀವು. ಹೋಗ್ತೇನೆ 100% ಹೋಗಿ ನಿಮಗೆ ಕನ್ಫರ್ಮ್ ಮಾಡ್ತೇನೆ. ಯಸ್ ಸರ್, ಖಂಡಿತ ಸರ್. ನಿಮ್ಮ ಮೇಲೆ ನಿರೀಕ್ಷೆ ಇದೆ ಸರ್. ಈಗ ಹೌದು ನಮ್ಗೆ ಗೊತ್ತಿದೆ ಸರ್. ಈಗ ಹೌದು ಸರ್, ಈಗ ಸರ್ಕಾರದಿಂದ ಅನುದಾನದಲ್ಲಿ ಸ್ವಲ್ಪ ಕೊರತೆ ಆಗ್ತಾ ಇದೆ, ಎಲ್ಲ ಮೇಲೆಗಳು ತೊಂದರೆ ಆಗ್ತಿದೆ, ನಮ್ಗೆ ಗೊತ್ತು ಸರ್. ಈಗ ಆದ್ರೆ ಏನ್ ಮಾಡೋದು ಸರ್? ತಾವು ಶಾಸಕರಾಗಿದ್ರಿ, ಇಲ್ಲಿ ಪಕ್ಷಾತೀತವಾಗಿ ನಾವು ಕೇಳ್ತಾ ಇದೀವಿ ಸರ್, ಅಲ್ವಾ ಸರ್? ಸರ್ ನಾನು ಹಂಗ ನೀವ್ ಹೇಳಿದ ಕರೆ ಪಕ್ಷಾತೀತವಾಗಿ ನಾನು ಬೇಕಾದ್ರೆ ಕೇಳ್ರಲ್ಲೇ. ಈಗ ಹೋದ್ವಾರ ಹೋಗ್ಯಾನ, ಈ ಬಹುತೇಕ 10-12-15 ದಿನದ ಒಳಗೆ ಹೋಗ್ಯಾನ ನೋಡ್ರಿ. ನಾ ರೆಗ್ಯುಲರ್ ಇರಾವ್ರಿ, ಮತ್ತೆ ಉಸ್ತುವಾರಿ ಮಂತ್ರಿನೂ ಕರ್ಕೊಂಡು ಹೋಗ್ಯಾವ್ರಿ ಅಲ್ಲಿ. ಹೌದು ಅದ ರೋಡ್ಗೆ ಕರ್ಕೊಂಡು ಹೋಗ್ಯಾನ ಸರ್. ಅದನ್ನೆಲ್ಲ ತೋರ್ಸಿದೀನಿ ಸರ್. ಬಟ್ ಇದರಲ್ಲಿ ಬಟ್ ರಾಜಕೀಯ ಬೇಡ ಸರ್ ನಮ್ಗೆ, ಅಲ್ವಾ ಸರ್? ಜನರ ಪರವಾಗಿ ಕೆಲಸ ಆಗ್ಬೇಕು, ಅಲ್ವಾ ಸರ್? ಸರ್ ಅದನ್ಕರ್ ನಮ್ಮ ಹತ್ರ ಇಲ್ಲ. ಯಾಕೆ ಎಲ್ಲಾರು ಅಡ್ಡಾಡ್ತಾರ ಅಲ್ಲಿ.
ಆ ಊರಿಗೆ ಹೋಗ್ಬೇಕಂದ್ರೆ ಎಲ್ಲಾರು ಅಡ್ಡಾಡ್ತಾರ, ಶಾಲೆಗೆ ಹೋಗ್ಬೇಕಾರ ಅದಕ್ಕೆಲ್ಲ ಸಂಬಂಧ ಇಲ್ಲ. ನಾವು ಅದನ್ನ ತಲೆಗಿಟ್ಕೊಂಡು ಎಂದೂ ರಾಜಕಾರಣ ಮಾಡಿಲ್ಲ. ಅಲ್ಲ ಬಟ್ ಈಗ ತಾವು ಬಿಜೆಪಿ ಅವರು ಅಲ್ಲಿ ಗೌರ್ಮೆಂಟ್ ಇರೋದು ಕಾಂಗ್ರೆಸ್, ಹಾಗಾಗಿ ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ಮೇಲೆ ಹಾಕಿ ಈ ರೀತಿ ಚರ್ಚೆ ಬೇಡ ಸರ್. ಅದಕ್ಕೆ ಇಲ್ಲ ಚರ್ಚೆ ಅಂತ ಅಲ್ರಿ, ಇದು ಸಮಸ್ಯೆ ಹೇಳಿದೆ ನಿಮ್ಗೆ. ನಾನ್ ನೋಡ್ರಿ ಈಗ ಅದನ್ನ ಅಲ್ಲಿ ತಂದು ದುಡ್ಡು ತಂದು ಏನೇನೋ ಮಾಡಕತ್ತೇನೆ ಕೆಲಸ. ಮತ್ತೆ ಈಗ ನಾ ಅಧಿಕಾರಿ ಇರ್ಲಿಕ್ಕೂ ಹೋಸಲ ಒಂದು 60-70% ರಸ್ತೆ ಮಾಡೇನಿ. ಕರೆಕ್ಟ್ ಹೇಳಿದ್ರು. ಹೌದು. ಮತ್ತೆ ಅಲ್ಲೇ ಅಲ್ಲಾಪುರದನು ಮಾಡೇ, ಬಾಜು ಕಡಪಟ್ಟಿ ಅಲ್ಲಾಪುರ ಅಂದ್ರೆ ಬಾಜು ಹತ್ತಿದೂರು. ಕಡಪಟ್ಟಿಯಿಂದ ಅಲ್ಲಾಪುರ ತನಕ ಕಾಂಕ್ರೀಟ್ ರೋಡ್ ಮಾಡ್ಸೇನಿ. ಅಲ್ಲಿಂದ ಮೊನ್ನೆ 1,20,00,000 ಡಾಂಬರ್ ರೋಡ್ ಮಾಡ್ಸೇನಿ. ಈಗ ಮತ್ತೆ 1 ಕೋಟಿ ರೂಪಾಯಿ ಐತಿ. ಅದ ಅಲ್ಲಾಪುರದಿಂದ ಗುಡೇನಕಟ್ಟಿಗೆ 1 ಕೋಟಿ ರೂಪಾಯಿ ಆಕೈತಿ. ಇವೆಲ್ಲ ಕಳೆದ ಸರ್ಕಾರ ಇದ್ದದ್ದು ತೊಗೊಂಬಂದದ್ದು ರಿನ್ಯೂವಲ್ ಮಾಡ್ಕೊಂಡೇನಿ ಸಾಹೇಬ್ರ. ಈಗ ಟೆಂಡರ್ ಅಂತದಾಗೂ ಅದಾವು. ನೀವ್ ಹೇಳಿದ್ದು ಸೂಕ್ತ ಐತಿ, ನಾ ಅಟೆಂಡ್ ಮಾಡ್ತೇನೆ. ಇದ್ರ ಜೋಡಿ ಒತ್ತಾಯನೂ ಮಾಡ್ತೇನೆ ತಮ್ಮ ಇದನ್ನ ಹೇಳಿ. ಖಂಡಿತ ಸರ್, ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರದ ಗಮನಕ್ಕೂ ಕೂಡ ತರ್ತೀವಿ ಸರ್. ಸರ್ ನಾನು ಅದ್ರ ಪರವಾಗಿರೋ, ನಿಮ್ ಪರವಾಗಿರೋ. ಖಂಡಿತ ಸರ್ ಸರ್ 1 ಮಿನಿಟ್ 1 ಸೆಕೆಂಡ್. ನಾ ಯಾರು ಹೇಳಿ ಅಂದ್ರೆ ಈ ಊರನ್ನವ್ರು ಈಗ ನಿಮ್ಗ ಹರ್ಲಾಪುರ ಕಳಸ ರೋಡ್ ಕೆಟ್ಟಿರ್ತದ. ಯಾವಾಗ್ರಿ ಹೋದ ಈಗ ಮೊನ್ನೆ ಒಂದ್ ವರ್ಷದ ಒಳಗ್ ಮಾಡಿಕೊಡ್ತೀನಿ. ನಾ ರೋಡ್ ನೋಡಿ ಯಾರು ಊರನ್ನ ಹೇಳುದ ಬೇಡ, ನಾ 2 ಕೋಟಿ ರೂಪಾಯಿ ರಸ್ತೆ ಮಾಡಿಸ್ಕೊಡ್ತೀನಿ. ಅಂದ್ರೆ ನಾನು ಅದು ಪ್ರಾಕ್ಟಿಕಲ್ ನೋಡಿದಾಗ ನಾ ಅದ್ರ ಪರವಾಗಿರೋ ಮನುಷ್ಯ. ಖಂಡಿತ ಸರ್. ಪಾಟೀಲ್ ಸರ್, ನಿಮ್ ಜೊತೆ ನಾವಿರ್ತೀವಿ ಸರ್. ಬಟ್ ನಮ್ಗೇನು ಅಂತ ಹೇಳಿದ್ರೆ ಪಾಪ ಅಲ್ಲಿ ಮಕ್ಕಳು ಈ ಸಿಟಿಲಿ ಎಷ್ಟು ಚೆನ್ನಾಗಿ ಓದ್ತಿರ್ತಾರೆ ಸರ್, ಅವ್ರಿಗೆ ಕಳ್ಸಕ್ಕಾಗಲ್ಲ ಸಿಟಿಗೆಲ್ಲ. ಹಾಗಾಗಿ ಒಳ್ಳೆ ಸ್ಕೂಲ್ ಇದೆ ಸರ್, ನಿಮ್ ಕ್ಷೇತ್ರದಲ್ಲೇ ಇದೆ, ಬಹಳ ಅನುಕೂಲ ಆಗುತ್ತೆ ಸರ್. ನಾವು ಕಟ್ಟಡಕ್ಕೂ ದುಡ್ಡು ಹಾಕಿ ಕೊಟ್ಟಿದ್ವಿ. ನಾನು ಹಾಕಿ ಕೊಟ್ಟಿದ್ದೆ. ಬಸವೇಶ್ವರ ಶಿಕ್ಷಣ ಸಂಸ್ಥೆ ಒಳ್ಳೆ ಸಂಸ್ಥೆ ಐತಿ. ಅದ ಖಂಡಿತ ನಾ ಅದನ್ನ ಪ್ರಯತ್ನ ಮಾಡಿ ನಾ ಮಾಡಿಸ್ತೇನೆ ಸರ್. ಖಂಡಿತ. ಬಟ್ ನಾವು ನಿರೀಕ್ಷೆ ಸರ್, ನಿಮ್ಮ ಮೇಲೆ ಭರವಸೆ ನಿರೀಕ್ಷೆ ಇಟ್ಕೊಳ್ಬಹುದಾಗಾದ್ರೆ ಇಷ್ಟು ಬೇಗ ಆಗುತ್ತೆ ಅಂತ ಹೇಳಿ. ನಿರೀಕ್ಷೆ ಇಟ್ಕೊಳ್ಬೇಕು ಸರ್. ಅಲ್ಲ ನಿರೀಕ್ಷೆ ನಮ್ಗೆ ನಿರೀಕ್ಷೆ ಆಗೇ ಇರಬಾರ್ದು ಅಂತ ನಾವು ಆ ಕನ್ಸಲ್ಕೊಂಡ್ಬಾರ್ದು. ಪಾಟೀಲ್ ಮಾಡ್ತಾರೆ ಅಂತ ಹೇಳಿ. ಸರ ನೀವು ಕ್ಷೇತ್ರದಾಗ ಹೋಗ್ರಿ, ಆ ತರ ನನ್ನ ಜೀವನದಾಗ ಯಾರು ಅನ್ನೋದಿಲ್ಲ ನನಗೆ. ಯಾಕಂದ್ರೆ ನಾ ಏನಿಲ್ದಾಗ ಇಷ್ಟ ಮಾಡೇನಿ. ಮತ್ ದಿನ ಕೈ ಸಿಗೋ ಮನುಷ್ಯ ನಾನು. ಈಗ ನೋಡ್ರಿ ಈಗ ಇಷ್ಟು ಜನದ ಕುಂತಿರ್ತಾನಲ್ಲ, ಈಗ ಇದು ಮುಗಿತ ಅನ್ನೋದಕ್ಕೆ ಹಳ್ಯಾಗ ಹೋಗ್ತೇನೆ ನಾನು. ಡೈಲಿ 4-5 ಹಳ್ಳಿ ಹೋಗೋಣ ಸರ್. ಥ್ಯಾಂಕ್ ಯು ಸರ್. ಖಂಡಿತ ಸರ್, ನಾವು ಮತ್ತೆ ಕರೆ ಮಾಡ್ತೀವಿ ಸರ್ ಅವತ್ತು ನೀವು ಹೋದಾಗ. ಮಾಡ್ರಿ ದನಿ. ಎಸ್ ಸರ್. ಥ್ಯಾಂಕ್ ಯು ಸರ್. ನೋಡಿ, MR ಪಾಟೀಲ್ರು ಬಹಳ ಸರಳ ಸಜ್ಜನಿಕೆ. ಅವ್ರ ಮಾತು ಆಗಿರ್ಬೋದು, ಅವರು ಸಹಜವಾಗಿ ಹಳ್ಳಿಗಳಿಗೆ ಹೋಗ್ತಾ ಇರ್ತಾರೆ. ಬಟ್ ಇನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀವಿ, ಈ ಕಡಪಟ್ಟಿ ಹಳ್ಳಿಯಾಳ ರಸ್ತೆ ಅವ್ರಿಗೂ ಸಹಜವಾಗಿ ಗಮನಕ್ಕೆ ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಸ್ವಲ್ಪ ಅನುದಾನ ಯಾಕೋ ನಮಗೆ ಬರ್ತಾ ಇಲ್ಲ, ಈ ಸರ್ಕಾರ ನಮಗೆ ವಿಳಂಬ ಮಾಡ್ತಾ ಇದೆ ಅನುದಾನ ಕೊಡುವಲ್ಲಿ, ಬೇರೆ ಬೇರೆ ಯೋಜನೆಗಳಿಗೆ ಹಾಕಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದ್ದಾವೆ ಅಂತೇಳಿ. ಸಹಜವಾಗಿ ಈ ಆರೋಪ ಇದೆ. ಈಗ ಎಲ್ಲ ಶಾಸಕರಿಗೂ ಅನುಭವ ಆಗ್ತಾ ಇದೆ, ಕೇವಲ BJP ಅಷ್ಟೇ ಅಲ್ಲ. ಆದರೂ ಕೂಡ ತಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಹೋಗಬೇಕು, ಮುಖ್ಯಮಂತ್ರಿಗಳನ್ನು ಭೇಟಿ ಆಗಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ಕೊಂಡು ಹೋಗಿ ಆದಷ್ಟು ಬೇಗ ಈ ಕಡಪಟ್ಟಿ ಹಳ್ಳಿಯಾಳ ರಸ್ತೆ ಡಾಂಬರೀಕರಣ ಆಗಲಿ ಅನ್ನುವಂಥ ಒತ್ತಾಯವನ್ನು TV5 ಮಾಡ್ತಿದೆ. ಕಾದು ನೋಡ್ತೀವಿ. ಶಾಸಕರು MR ಪಾಟೀಲ್ ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಅವ್ರ ಮೇಲೆ ನಮ್ಗೆ ನಿರೀಕ್ಷೆ ಇದೆ. ನೀವು ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಒಬ್ಬ ಜನನಾಯಕರಾಗ್ತೀರಿ. ಇಲ್ಲದೇ ಇದ್ದರೆ ಕೇವಲ ನಿರೀಕ್ಷೆಗಳನ್ನು ಕೊಟ್ಟರಪ್ಪ, ನಮಗೆ ಮಾತಲ್ಲೇ ಅವರು ಮನೆ ಕಟ್ಟಿದ್ರು ಅಂಥೇಳಿ ನಾವು ಕೂಡ ಭಾವಿಸ್ತೀವಿ. ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂಥೇಳಿ.